ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಒಂದು ಕಡೆ ಬಿ ಜೆ ಪಿ ನಾಯಕರು ಬಹಿರಂಗ ಸ್ಟೇಟ್ಮೆಂಟ್ ಕೊಡೋದು, ಹೇಳಬಾರ್ದು, ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮತ್ತೊಂದು ವಿ ಸೋಮಣ್ಣ ಅಧ್ಯಕ್ಷರಾಗುವರ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇರ್ತಾರೆ. ಯಾರು ಇವರೆಲ್ಲ ಮಾಡುವಂಥವ್ರು ಅಂತ. ಯಾಕಂದರೆ ಈಗಾಗಲೇ ಬಿ ಜೆ ಪಿಯಲ್ಲಿ ಈ ಭಿನ್ನಮತಿ ಚಟುವಟಿಕೆಗಳು ಸಾಕಷ್ಟು ಆಗಿದ್ದಾವೆ. ಅವರು ಕಂಟ್ರೋಲ್ ಮಾಡಬೇಕು ಅಂತ ಒಂದು ಕಡೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆಗೆ ಈ ವಿಜೇಂದ್ರ ವಿರೋಧವಾಗಿ ಒಂದಿಷ್ಟು ಪ್ರಬಲ ವಿರೋಧಿ ಬಣ ತಮ್ಮದೇ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ, ಮಾತಾಡೋದಾಗಲಿ ನಿಲ್ಲದ ನಡೀತಾ ಇರ್ತದೆ, ನಿಲ್ಲದ. ಈಗ ವಿ ಸೋಮಣ್ಣವ್ರ ಹೆಸರು ಅಧ್ಯಕ್ಷರು ಆಗ್ತಾರ ಅನ್ನುವಂಥ ಮಾತು ಕೇಳಿ ಬರ್ಲಿಕ್ಕತ್ತದ. ಯಾಕಂದ್ರೆ ಇಲ್ಲೇ ವಿಜೇಂದ್ರ ವಿರೋಧಿಗಳು ಭಾಳಷ್ಟು ಆಗಿದ್ದಾರೆ. ಅದರಲ್ಲೂ ತಟಸ್ಥ ಬಣದವರು ಸಹ ಸಹಕಾರ ನೀಡ್ತಾ ಇಲ್ಲ. ಇಲ್ಲಿ ಇವ್ರನ್ನ ಮುಂದುವರಿಸಿದರೆ ಪಕ್ಷಕ್ಕೆ ಹೊಡೆದು ಬಿಡ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ವಿ ಸೋಮಣ್ಣ ಸಹಿತ ಲಿಂಗಾಯತರಿದ್ದಾರೆ, ಅವ್ರನ್ನ ಮಾಡಿದರೆ ಹೇಗೆ ಅನ್ನುವಂಥದ್ದು ಮಾಡ್ಬೋದು ಅನ್ನೋಂಥ ಒಂದು ತರ್ಕನ ಸಹಿತ ಬಿಡ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂದರೆ ಎಷ್ಟರ ಮಟ್ಟಿಗೆ ಅದು ನಿಜನೋ ಅಥವಾ ಸುಳ್ಳು ಆ ಮಾತು ಬೇರೆ. ಆದರೆ ಆ ರೀತಿ ವಿ ಸೋಮಣ್ಣವರು ಬಿಡ್ತಾ ಇದ್ದಾರೆ ಅಂತ. ಆದರೆ ವಿ ಸೋಮಣ್ಣವ್ರು ಬೇಡಪ್ಪ ಅನ್ನುವಂಥವ್ರು